ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಈ ಇಲಾಖೆದವರು ಹೊಸದಾಗಿ ಪರಿಷ್ಕೃತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಾಯವಾರು 2024 ಮತ್ತು 25ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಥಮ ವಿಡಿಯೋನು ನಾವು ಇಂದು ದ್ವಿತೀಯ PUCಯ ಭಾರತ ಇತಿಹಾಸದ ಪ್ರಥಮ ಅಧ್ಯಾಯವನ್ನು ನೋಡೋಣ. ಹಾಗಾದರೆ ಈ ಪ್ರಥಮ ಅಧ್ಯಾಯದ ಪ್ರಥಮ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತಂದು ಹೇಳಿದ್ದಾರೆ. ಹಾಗಾದರೆ ನೋಡಿ, ಇದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ನೇರವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಿ ನೇರವಾಗಿರ್ತಕ್ಕಂಥ ಉತ್ತರವನ್ನ ಆಯ್ಕೆ ಮಾಡಕ್ಕೆ ಅವಕಾಶ ಇತ್ತು. ಆದರೆ ಈ ವರ್ಷದಲ್ಲಿ ಸ್ವಲ್ಪ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಇಲ್ಲಿ SDA FDA ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾನೆ ಆ ರೀತಿಯಾಗಿ ಮಾಡಿದ್ದಾನೆ. ಏನಪ್ಪಾ ಅಂತಂದ್ರೆ, ಒಂದನೇ ಪ್ರಶ್ನೆ ಏನದ, ಪ್ರತಿಪಾದನೆ ಮತ್ತು ಬಿದೊಳಗಡೆ ಎದೊಳಗಡೆ ಪ್ರತಿಪಾದನೆ ಅಂತ ನೋಡ್ತೇವೆ, ಬಿದೊಳಗೆ ಕಾರಣ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾನೆ ಆ ರೀತಿಯಾಗಿ ನಿಮ್ಗೆ ಕೇಳಿದ್ದಾನೆ. ಏನಪ್ಪಾ ಪ್ರತಿಪಾದನೆ ಏನು? ಇಂಡಿಯಾ ಎಂಬ ಪದವು ಇಂಡಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ನೋಡಿ, ಒಂದನೇ ಪ್ರತಿಪಾದನೆ ಏನದ, ಇಂಡಿಯಾ ಎಂಬ ಪದವು ಇಂಡಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕಾರಣ ಬೀದೊಳಗಡೆ ನಾವು ನೋಡ್ತಾ ಇದ್ದೇವೆ. ಅದೇ ಪ್ರಶ್ನೆಯನ್ನು ಮುಂದುವರೆದು ನೋಡ್ತಾ ಇದ್ದೇವೆ. ಎರಡನೇ ಭಾಗ, ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಅಂದ್ರೆ ಈ ಸಿಂಧೂ ನದಿಯಿಂದಲೇ ಇಂಡಸ್ ಅಂತಕ್ಕಂಥದ್ದು ಬಂದಿದೆ. ಈ ನದಿಗೆ ಇಂಡಸ್ ನದಿ ತಂದು ಕರಿತಿದ್ರು, ಜೊತೆಗೆ ಸಿಂಧೂ ನದಿ ತಂದು ಕರಿತಿದ್ರು, ಹಿಂದೂ ನದಿ ತಂದು ಕರಿತಿದ್ರು. ಇದರಿಂದಲೇ ಇಂಡಿಯಾ ತಂದು ಬಂದಿದೆ, ಹಿಂದೂಸ್ತಾನ ತಂದು ಬಂದಿದೆ. ಅದಕ್ಕೋಸ್ಕರ ನಾವು ಈ ಎರಡೂ ಸರಿಯಾದದಂತೆ ಆಯ್ಕೆ ಮಾಡ್ಕೋತೀವಿ. ಹಾಗಾದ್ರೆ ಇಲ್ಲ ಆಯ್ಕೆ ಒಳಗಡೆ ಏನೇನು ಕೊಟ್ಟಿದ್ದಾರೆ ನೋಡಿ. ಪ್ರಥಮವಾಗಿ ಏನನ್ನು ನೋಡ್ತೇವೆ, ಎ ಮತ್ತು ಬಿ ಅಂದ್ರೆ ಪ್ರತಿಪಾದನೆ ಎ ಆದರೆ ಬಿ ಕಾರಣವಾಗಿದೆ. ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಅಂದ್ರೇನು, ಪ್ರತಿಪಾದನೆ ಸರಿಯಾಗಿದೆ, ಕಾರಣ ತಪ್ಪಾಗಿದೆ ಅಂತಂದು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇದು ಬಿ ಅಲ್ಲ, ಇದು ಉತ್ತರ ಸರಿಯಲ್ಲ. ಯಾಕಂದ್ರೆ ಬಿದೊಳಗಡೆ ನೋಡ್ತೀವಿ, ಎ ತಪ್ಪಾಗಿದೆ, ಬಿ ಸರಿಯಾಗಿದೆ, ಇದು ಬಿ ಕೂಡ ಅಲ್ಲ. ಹಾಗಾದ್ರೆ ಸಿದೊಳಗಡೆ ನೋಡ್ತೀವಿ, ಎ ಮತ್ತು ಬಿಗಳು ಎರಡೂ ಸರಿಯಾಗಿದೆ, ಇದು ಕರೆಕ್ಟ್ ಆಗಿ ಅನಿಸ್ತಾ ಇದೆ. ಆದರೆ ಬಿಯು ಎನ ಸರಿಯಾದ ವಿವರಣೆ ಅಲ್ಲ, ಇದು ಕೂಡ ತಪ್ಪಾಗ್ತದೆ. ಹಾಗಾದ್ರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಎ ಮತ್ತು ಬಿಗಳು ಎರಡೂ ಸರಿಯಾಗಿದೆ ಹಾಗೂ ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಯಾಕಪ್ಪ ಇದನ್ನ ನಾವು ನೋಡ್ತೀವಿ ಅಂದ್ರೆ, ಇದು ಸಿಂಧೂ ನದಿಯಿಂದಲೇ ನಮಗೆ ಇಂಡಿಯಾ ಆಗಿರ್ಬೋದು, ಹಿಂದೂಸ್ತಾನ್ ಆಗಿರ್ಬೋದು, ಇಂಡಸ್ ನದಿಯ ತಂದೆ ಕೂಡ ಸಿಂಧೂ ನದಿಗೆ ಕರಿತಿದ್ರು, ಹಿಂದೂ ನದಿಯ ತಂದೆ ಸಿಂಧೂ ನದಿಗೆ ಕರಿತಿದ್ರು. ಹಾಗಾಗಿ ಈ ಡಿ ಉತ್ತರ ಸರಿಯಾಗಿ ಇರ್ತಕ್ಕಂಥ ಉತ್ತರವಾಗಿದೆ. ಹಾಗಾದರೆ ಪ್ರಥಮ ಅಧ್ಯಾಯದ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೇರವಾಗಿ ಉತ್ತರವನ್ನು ಬರೆದು ಬಿಟ್ಟಿದ್ದೀನಿ ನೋಡಿ. ಪಾಣಿಯಾನ್ ಕೃತಿ ತಿಳಿಸಿ. ಪಾಣಿನಿಯನ ಕೃತಿಯನ್ನು ತಿಳಿಸಿ. ಪಾಣಿನಿಯನ ಕೃತಿ ಮಹಾಭಾಷ್ಯ. ನೋಡಿ, ಈ ಪಾಣಿನಿಯನ ಕೃತಿ ಮಹಾಭಾಷ್ಯ ಅಂತಕ್ಕಂಥದ್ದು ನೇರವಾಗಿ ಬರೆದಿದ್ದೇನೆ, ನೋಡ್ಕೊಳ್ಳಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ, ದೇಶೀಯ ಸಾಹಿತ್ಯಿಕ ಆಧಾರಗಳನ್ನು ಎಂದರೇನು? ದೇಶೀಯ ಸಾಹಿತ್ಯಿಕ ಆಧಾರಗಳಂತ ಯಾವ್ದು ಕರಿತೀವಿ ದೇಶೀಯ ಸಾಹಿತ್ಯ? ಸೊ ಅದು ನಮಗ ಇದ್ರಗಿಂತ ಮುಂಚಿತವಾಗಿ ಆಧಾರಗಳಲ್ಲಿ ಎಷ್ಟು ವಿಧಗಳು, ಅವು ಯಾವ ತಂದಿಗೆ ಕೇಳಿದಾನೆ. ಆದರೆ ನಾವು ಬರಿತಕ್ಕಂಥದ್ದು ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತಂದು ಬರಿತೀವಿ. ಒಂದು ಲಿಖಿತ, ಇನ್ನೊಂದು ಅಲಿಖಿತವಾಗಿರ್ತಕ್ಕಂಥ ಸಾಹಿತ್ಯ ಅಂತ. ಆದರೆ ಇಲ್ಲಿ ನೇರವಾಗಿ ನಮಗೆ ಹಂಗ್ ಮಾಡಿದ್ದಾನಪ್ಪ ಅಂತಂದ್ರೆ, ದೇಶೀಯ ಸಾಹಿತ್ಯದ ಆಧಾರಗಳು ಎಂದರೇನು ಅಂತ ಕೇಳಿದ. ಹಾಗಾದರೆ ಇದರ ಉತ್ತರ ನಾವು ಏನಂತ ನೋಡ್ಬೇಕಪ್ಪ ಅಂತಂದ್ರೆ, ದೇಶೀಯ ಲೇಖಕರು ಅಂದ್ರೆ ನಮ್ಮ ಭಾರತ ದೇಶದ ಲೇಖಕರು, ಬರಹಗಾರರು,
ಬರೆದಿರ್ತಕ್ಕಂಥ ಬರವಣಿಗೆ ಅಥವಾ ಗ್ರಂಥಗಳನ್ನೇ ದೇಶೀಯ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ಏನಂತಂದು ಕರಿತೀವಿ ನೋಡಿ ಇನ್ನೊಂದು ಸಾರಿ. ನಮ್ಮ ದೇಶದ ಲೇಖಕರು, ನಮ್ಮ ದೇಶದ ಬರಹಗಾರರು ಬರೆದಿರ್ತಕ್ಕಂಥ ಬರವಣಿಗೆಗಳು ಅಥವಾ ಗ್ರಂಥಗಳು ಇವುಗಳನ್ನೇ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ನಂತರ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ನೋಡಿ ಇದರಲ್ಲಿ 4ನೇದಾಗಿ ಪ್ರಶ್ನೆಯನ್ನು ನೋಡ್ತೀವಿ. ಕರ್ನಾಟಕದ ಜನರನ್ನು ಡ್ಯಾಶ್ ಡ್ಯಾಶ್ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ. ಅಂದ್ರೇನು? ಕರ್ನಾಟಕದ ಜನರನ್ನ ಯಾವ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖ ಮಾಡಲಾಗಿದೆ ಅಂತಂದ್ರೆ ನೋಡಿ ಉತ್ತರ ತಮಿಳು ಗ್ರಂಥವಾಗಿರ್ತಕ್ಕಂಥ, ತಮಿಳಿನಲ್ಲಿ ಬರೆದಿರ್ತಕ್ಕಂಥ ಗ್ರಂಥ ಯಾವುದಪ್ಪ ಅಂತಂದ್ರೆ ಶೀಲಪ್ಪಧಿಕಾರದಲ್ಲಿ ಕನ್ನಡಿಗರನ್ನ, ಕನ್ನಡ ಜನರನ್ನ ಏನಂತಂದ್ರೆ ಕರುನಾಡರ್ ಎಂದು ಉಲ್ಲೇಖ ಮಾಡಲಾಗಿದೆ ಅಂತಂದು ನಾವು ನೋಡ್ತೇವೆ. ನಂತರ ಪ್ರಶ್ನೆ 5ನೇದು, ಡ್ಯಾಶ್ ಡ್ಯಾಶ್ ಗ್ರೀಕ್ ಕೃತಿ ಭಾರತದ ಕಡಲು ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖವಾಗಿದೆ ಅಥವಾ ಉಲ್ಲೇಖಿಸಲಾಗಿದೆ ಅಂತ ನಾವು ನೋಡ್ತೀವಿ. ನೋಡಿ ಡ್ಯಾಶ್ ಡ್ಯಾಶ್ ಗ್ರೀಕ್ ಕೃತಿಯು ಯಾವ ಕೃತಿ ಅಂತಂದು ಕೇಳ ನಾವು. ನೋಡಿ ಯಾವ ಕೃತಿ ಒಳಗಡೆ ಭಾರತದ ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖಿಸಲಾಗಿದೆ ಅಂತಂದನ. ನೋಡಿ ಉತ್ತರ ಅನಾಮಿಕ. ಅಂದ್ರೆ ಗ್ರೀಕ್ದ ಲೇಖಕ ಇವ. ಅನಾಮಿಕ ಬರೆದಿರ್ತಕ್ಕಂಥ ಕೃತಿ ದಿ ಪೆರಿಪ್ಲಸ್, ಹೌದು, ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿಯಲ್ಲಿ, ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿಯಲ್ಲಿ ಈ ಒಂದು ಭಾರತದ ಕಡಲು ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖ ಮಾಡಲಾಗಿದೆ. ನೋಡಿ ಇಸದ ನಂತರದಲ್ಲಿ ನಾವು ಬರ್ತೇವೆ. ಹೊಂದಿಸಿ ಬರೆಯಿರಿ ಹಾಕಿದರೆ ನೋಡಿ ಇಲ್ಲಿ ಕೃತಿಗಳನ್ನ ಕೇಳಿದ್ದಾನೆ. ಸ್ವಲ್ಪ ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. ಕೃತಿಗಳು ಪ್ಲೀನಿನ ಕೃತಿ ಯಾವುದದ, ಟಾಲಿಮಿ ಕೃತಿ ಯಾವುದದ, ಅಬ್ದುಲ್ ಫಜಲ್ ಕೃತಿ ಯಾವುದು. ಇಲ್ಲಿ ನಾವು ನೋಡೋದು ಪ್ಲೀನಿ ಬರೆದಿರ್ತಕ್ಕಂಥದ್ದು ಯಾವುದದ, ನೋಡಿ ಇಲ್ಲಿ ನ್ಯಾಚುರಲ್ ಹಿಸ್ಟರಿ. ಹಾಗಾದ್ರೆ ಟಾಲಿಮಿ ಬರೆದಿರ್ತಕ್ಕಂಥದ್ದು ಜಿಯಾಗ್ರಫಿ. ಹಾಗಾದ್ರೆ ಅಬ್ದುಲ್ ಫಜಲ್ ಬರೆದಿರ್ತಕ್ಕಂಥದ್ದು ಅಕ್ಬರ್ ನಾಮ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ನೋಡಿ ಹೊಂದಿಸಿ ಬರೆಯೋದ್ರೊಳಗಡೆ ಈ ರೀತಿಯಾಗಿವೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಉತ್ತರಗಳನ್ನ, ಪ್ರಶ್ನೆಗಳನ್ನಂತ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನಂತರ ಇಲ್ಲಿ 2 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ ಸಾಹಿತ್ಯ ಆಧಾರಗಳು ಎಂದರೇನು? ಸಾಹಿತ್ಯ ಆಧಾರಗಳು ಅಂತಂದ್ರೆ ಏನು? ಯಾವುದಕ್ಕೆ ನಾವು ಸಾಹಿತ್ಯ ಆಧಾರ ಅಂತಂದು ಕರಿತೀವಿ? ನೋಡಿ ಉತ್ತರ ಮರದ ತೊಗಟಿ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ಸಾಹಿತ್ಯ ಆಧಾರಗಳು ತನಕ ನಾವು ಕರಿತೀವಿ. ಏನಂತಂದು ಕರಿತೀವಿ? ಒಂದು ಮರದ ತೊಗಟೆಯಲ್ಲಿ ಆದರೂ ಬರೆದಿರಬೇಕು, ಅಥವಾ ತಾಳೆ ಎಲೆ ಅಥವಾ ತಾಳೆ ಗರಿ ಮೇಲೆ ಆದರೂ ಬರೆದಿರಬೇಕು, ಅಥವಾ ಸ್ವಲ್ಪ ಮುಂದೆ ಹೋದ ಬಳಿಕ ಅಂದ್ರೆ ಸ್ವಲ್ಪ ವರ್ಷಗಳು ಗತಿಸಿದ ನಂತರ ಕಾಗದದ ಮೇಲಾದರೂ ಬರೆದಿರಬೇಕು. ಅಂದ್ರೆ ಗ್ರಂಥಗಳು ಉಲ್ಲೇಖ ಆಗಿರಬೇಕು ಅಥವಾ ದಾಖಲೆಗಳು ಉಲ್ಲೇಖ ಆಗಿರಬೇಕು. ಅಂಥವನ್ನ ನಾವು ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ಬಹಳ ಪ್ರಮುಖವಾದದ್ದು ನೋಡಿ ಇದು ಪ್ರಶ್ನೆ ಕೂಡ. ನೋಟ್ ಮಾಡ್ಕೊಳ್ಳಿ ಹಾಗೆ. ನೋಡಿ ನಂತರ 8ನೇ ಪ್ರಶ್ನೆ ಯಾವುದಪ್ಪ? ನೋಡಿ ಇದು 5 ಅಂಕದ್ದು. ಈ ಅಧ್ಯಾಯದಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು 1ನೇ ಅಧ್ಯಾಯ, ಪೀಠಿಕೆಯಲ್ಲಿ ಬರ್ತಕ್ಕಂಥದ್ದು 5 ಅಂಕದ್ದು. ಕೊನೆಯದಾಗಿ ಬರ್ತಕ್ಕಂಥದ್ದು ನೋಡಿ ಬಹಳ ಇದರದಿಂದ ವಿಡಿಯೋ ಮಾಡಿದ್ದೇವೆ. ಏನಪ್ಪಾ ಅಂತಂದ್ರೆ ನಿಮಗೋಸ್ಕರ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಸೈಡ್ದಲ್ಲಿ ಇರ್ತಕ್ಕಂಥ ಗಂಟೆಯನ್ನು ಹೊಡೆಯೋದರೊಂದಿಗೆ, ಯಾಕಂದ್ರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳು, ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಗೆ ಎಷ್ಟು ಅಧ್ಯಾಯ, 7 ಅಧ್ಯಾಯದ ಮೇಲೆ ಹಾಗೂ
ಅದರಲ್ಲಿರ್ತಕ್ಕಂಥ ಸಬ್ ಯೂನಿಟ್ ಎಷ್ಟವ? ಡೈಲಿ 1, 2 ಬಿಡಲು ಅಂದ್ರು ವಿಡಿಯೋಗಳನ್ನು ಮಾಡಲು ಪ್ರಯತ್ನ ಮಾಡ್ತೀನಿ. ಅವೆಲ್ಲವೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬರಬೇಕಾಗಿತ್ತಂದ್ರೆ ನಿಮ್ಗೆ ಸರಿಯಾಗಿ ಈ ಸದ್ಯ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ಹಂತಕ್ಕೆ ಹೋಗುವಂಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಪೀಠಿಕೆ ನೀವೇ ಬರೀರಿ, ಯಾಕಂದ್ರೆ ಪ್ರಶ್ನೆ ಬಗ್ಗೆ ತಿಳಿದಂತೆ ನೀವೇ ಪೀಠಿಕೆ ಒಳಗಡೆ ಬರೀರಿ ಅಂತಂದು ಬಿಟ್ಟಿದ್ದೇನೆ. ಬರಿತೀರಿ, ಯಾಕಂದ್ರೆ ಅಷ್ಟೊಂದು ಇದು ಇಲ್ಲ, ಬರದೇ ಬರಿತೀರಿ. ನೋಡಿ, ಪ್ರಶ್ನೆ ಇರ್ತಕ್ಕಂಥದ್ದು ಏನದ? ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವ ಒಂದು ಪ್ರಮುಖ ರಾಷ್ಟ್ರ ಭಾರತ ಸಮರ್ಥಿಸಿ. ಒಂದು ಪ್ರಮುಖ ರಾಷ್ಟ್ರವಾಗಿ ಭಾರತವನ್ನು ಸಮರ್ಥಿಸಿ. ಇಲ್ಲಿ ನೋಡ್ತೇವೆ ನೋಡಿ, ನಾವು ಒಂದೇದು ಭೌಗೋಳಿಕವಾಗಿರ್ತಕ್ಕಂಥ ವೈವಿಧ್ಯತೆ. ಆಲ್ರೆಡಿ ನಿಮ್ಗೆ ನಿಮ್ಮ ಕ್ಲಾಸ್ನಲ್ಲಿ ನಿಮ್ಮ ಸರ್ಗಳೆಲ್ಲವೂ ತಿಳಿಸ್ಕೊಟ್ಟಿರ್ತಾರೆ. ಆದರೆ ಒಂದ್ಸರಿ ರಿವಿಷನ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ, ಬದಲಾವಣೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಈ ಪ್ರಶ್ನೆಯು ಕೂಡ ವಿವರಣಾತ್ಮಕವಾಗಿ ಹೇಳ್ತಾ ಇದ್ದೇನೆ. ನೋಡಿ, 1ನೇ ಪಾಯಿಂಟ್ಸ್ ನಾವು ಏನು ತಗೋತಾ ಇದ್ದೇವೆ? ಭೌಗೋಳಿಕ ವೈವಿಧ್ಯತೆ. ಇದರಲ್ಲಿ ನಾವು ನೋಡ್ತೇವೆ ಅಂದರೆ ನೋಡಿ, ಭಾರತವು ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣವನ್ನು ಹೊಂದಿದೆ. ಯಾಕಂದ್ರೆ ಭಾರತ ಕೇವಲ ಒಂದೇ ಲಕ್ಷಣವನ್ನು ಹೊಂದಿಲ್ಲ. ನೋಡಿ, ನಾವು ಮೇಲ್ಭಾಗದಲ್ಲಿ ನಾವು ನೋಡ್ತೀವಿ ಅಂದರೆ ಉತ್ತರ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಎರಡಕ್ಕೂ ಹೋಲಿಕೆ ಮಾಡಬೇಕು. ಉತ್ತರ ಭಾಗದಲ್ಲಿ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶವನ್ನು ಕಾಣ್ತೇವೆ. ದಕ್ಷಿಣದಲ್ಲಿ ನಾವು ನೋಡಿದೆವು ಅಂದರೆ ಜಲದಿಂದ ಆವೃತವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ, ಯಾಕಂದ್ರೆ ಮೂರೂ ಕಡೆಗೆ 3 ದಿಕ್ಕಿನೆಡೆಗೆ, ದಕ್ಷಿಣ ಆಗಿರ್ಬೋದು, ಪೂರ್ವ ಆಗಿರ್ಬೋದು, ಪಶ್ಚಿಮ ಆಗಿರ್ಬೋದು, ಈ 3 ದಿಕ್ಕಿನೆಡೆಗೆ ನಾವು ಏನ್ ನೋಡ್ತೀವಿ? ಸಮುದ್ರಗಳನ್ನ ನಾವು ನೋಡ್ತೀವಿ. ಮತ್ತೆ ಇಲ್ಲಿ ಅತ್ಯಂತ ತಂಪಾಗಿರ್ತಕ್ಕಂಥ ಸಿಯಾಚಿನ್, ಈ ಸದ್ ಭಾರತ ಒಳಗಡೆ ನಾವು ನೋಡಿದ್ವಿ ಅಂದ್ರೆ ತಂಪಾಗಿರ್ತಕ್ಕಂಥ ಸಿಯಾಚಿನ್ ಪ್ರದೇಶ ಆಗಿರ್ಬೋದು, ಅಥವಾ ರಾಜಸ್ಥಾನದ ಉಷ್ಣ ಮರುಭೂಮಿಗಳಾಗಿರ್ಬೋದು, ಹಿಮಾಚ್ಛಾದಿತವಾಗಿರ್ತಕ್ಕಂಥ ಹಿಮಾಲಯವಾಗಿರ್ಬೋದು, ಹಿಮಾಲಯ ಪರ್ವತಗಳು, ನಿತ್ಯ ಹರಿದ್ವರ್ಣ ಕಾಡುಗಳಾಗಿರ್ಬೋದು, ವಿಶಾಲ ಬಯಲುಗಳು, ಪ್ರಸ್ಥಭೂಮಿಗಳು, ಕಡಲು ತೀರಗಳು ಮುಂತಾದ ವೈವಿಧ್ಯಮಯವಾಗಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಸಂಕುಲನಗಳನ್ನು ಭಾರತದಲ್ಲಿ ನಾವು ಕಾಣ್ತೀವಿ. ನೋಡಿ, ಇಲ್ಲಿ ಏನು ಹೇಳ್ತಾನ, ಈ ಸದ ಅತ್ಯಂತ ತಂಪಾಗಿರ್ತಕ್ಕಂಥದ್ದು ಭಾರತದ ಸಿಯಾಚಿನ್ ಪ್ರದೇಶವಿತ್ತು. ಉಷ್ಣವ ಹೊಂದಿರತಕ್ಕಂಥದ್ದು ಯಾವುದಪ್ಪ? ರಾಜಸ್ಥಾನದ ಒಂದು ಮರುಭೂಮಿಯನ್ನು ನೋಡ್ತೀವಿ, ಮತ್ತು ಹಿಮಾಲಯ ಪರ್ವತಗಳನ್ನ ನೋಡ್ತೀವಿ, ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನೋಡ್ತೀವಿ, ಎತ್ತರವಾಗಿರ್ತಕ್ಕಂಥ ಕಾಡುಗಳು, ವಿಶಾಲವಾಗಿರ್ತಕ್ಕಂಥ ಬಯಲು ಅಂದ್ರೆ ಬಟಾಬಯಲು ಪ್ರದೇಶಗಳು, ಪ್ರಸ್ಥಭೂಮಿಗಳು, ಕಡಲ ತೀರಗಳು, ಇವೆಲ್ಲವನ್ನು ನೋಡಿದಕ್ಕಾರ, ಸಸ್ಯ ಮತ್ತು ಪ್ರಾಣಿ ಸಂಕುಲವನ್ನು ನೋಡಿದಕ್ಕಾರ ಭಾರತ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅರ್ಥ ಆಗ್ಯದ ಅಂತ ಅನ್ಕೊಡ್ತೀನಿ. ನಂತರ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಇದರಲ್ಲಿ 2ನೇ ಅಂಶವನ್ನು ನಾವು ಪಾಯಿಂಟ್ಸ್ ಅಂತ ಅಂದ್ರೆ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಅಂತ ನಾವು ನೋಡ್ತೀವಿ. ಭಾರತದಲ್ಲಿ ನೋಡಿ, ಈ ಭಾರತದ ಒಳಗಡೆ ಒಂದೇ ರೀತಿಯಾಗಿರ್ತಕ್ಕಂಥ ಜನಾಂಗವನ್ನು ನೋಡೋಣ. ದ್ರಾವಿಡರಾಗಿರ್ಬೋದು, ಮಂಗೋಲಯಡ್ ಆಗಿರ್ಬೋದು, ನಿಗ್ರೋಲಯಡ್ ಆಗಿರ್ಬೋದು, ಅಲ್ಫೈನ್ ಆಗಿರ್ಬೋದು, ಆಸ್ಟ್ರೋಲಾಯ್ಡ್ ಆಗಿರ್ಬೋದು, ಪ್ರೋಟೋ ಆಸ್ಟ್ರೋಲಾಯ್ಡ್ ಆಗಿರ್ಬೋದು, ಮುಂತಾದ ಜನಾಂಗಗಳಿವೆ. ನೋಡಿ, ಭಾರತದ ಒಳಗಡೆ ಒಂದೇ ರೀತಿಯ ಜನಾಂಗ, ಯಾವುದೋ ದ್ರಾವಿಡ ಜನಾಂಗ ಅದ, ಯಾವುದೋ ಮಂಗೋಲಾಯ್ಡ್ ಜನಾಂಗ, ನಿಗ್ರೋಲಾಯ್ಡ್ ಜನಾಂಗ, ಅಲ್ಫೈನ್, ಇಂಥವು ಅಲ್ಲದೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಕಂಡು ಬರ್ತವೆ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಾಷೆಗಳ ಸಂಖ್ಯೆ ಎಷ್ಟದಪ್ಪ ಅಂತಂದ್ರೆ 1600ಕ್ಕಿಂತ ಹೆಚ್ಚು, ಅಂದ್ರೆ 1650ಕ್ಕಿಂತ ಹೆಚ್ಚು ಆಡು ಭಾಷೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ಭಾರತದ ಒಳಗಡೆ ಒಂದೇ ಒಂದು ಭಾಷೆ ಅಲ್ಲ, 1650ಕ್ಕಿಂತ ಹೆಚ್ಚು ಭಾಷೆಗಳನ್ನು ಕೂಡ ನಾವು ಭಾರತದಲ್ಲಿ ನೋಡ್ತೀವಿ. ಜನಾಂಗವು ಕೂಡ ಹಲವಾರು ರೀತಿಯ ಜನಾಂಗ ಇದೆ, ಆಡ್ತಕ್ಕಂಥ ಭಾಷೆಗಳು ಕೂಡ ಬೇರೆ ಬೇರೆಯಾಗಿ ಕಾಣ್ತೀವಿ. ಅದರ 3ನೇ ಪಾಯಿಂಟ್ಸ್ ಯಾವುದಪ್ಪ ಅಂತಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತದಲ್ಲಿ ಧರ್ಮ, ಜಾತಿ, ಪಂಥ, ನಂಬಿಕೆ, ಪದ್ಧತಿಯಾಗಿರ್ಬೋದು, ಭಾಷೆ, ಜನಾಂಗ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ವಸ್ತು ಸಂಗ್ರಹಾಲಯವೆಂದು
ಪರಿಗಣಿಸಲ್ಪಟ್ಟಿದೆ. ನೋಡಿ ಇಲ್ಲಿ ಧರ್ಮಗಳು ಹಲವಾರು ಧರ್ಮಗಳು, ಒಂದೇ ಧರ್ಮವಿಲ್ಲ, ಹಲವಾರು ಧರ್ಮಗಳು. ಆ ಧರ್ಮಗಳಲ್ಲಿ ಜಾತಿಗಳವ, ಪಂಥಗಳವ. ಆದ್ರೆ ನಂಬ್ತಕ್ಕಂಥ ಯಾವುದೋ ಒಂದು ಇದದಪ್ಪ ಅಂತಂದ್ರೆ ನಂಬಿಕೆ ಅಂತಕ್ಕಂಥದ್ದು, ದೇವರ ಮೇಲೆ ನಂಬಿಕೆ ಅಂತಕ್ಕಂಥದ್ದು ಬೇರೆ ಬೇರೆಯಾಗಿದೆ. ಮತ್ತ ಆಚರಣೆ ಮಾಡ್ತಕ್ಕಂಥ ಪದ್ಧತಿಗಳು ಬೇರೆ ಬೇರೆ ಆಗಿವೆ. ಆಡ್ತಕ್ಕಂಥ ಭಾಷೆಗಳು ಬೇರೆ ಬೇರೆಯಾಗಿ ಕಂಡುಬರ್ತಾವ. ಜನಾಂಗಗಳು ಬೇರೆ ಬೇರೆ ಅವ. ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಬೇರೆ ಬೇರೆ ಅವ. ಅದ್ರ ಕಾಲಾಗೆ ಏನಂತಂದು ಹೇಳ್ತಾರಪ್ಪ ಅಂತಂದ್ರೆ ಇತಿಹಾಸಕಾರರು ವಸ್ತು ಸಂಗ್ರಹಾಲಯವೆಂದು ಕರೆಯುತ್ತಾರೆ. ಭಾರತವನ್ನು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲಾಗಿದೆ ಅಂತಂದು ಹೇಳ್ತಾನೆ. ಹಾಗಾದರೆ ಇಲ್ಲಿ ನೋಡಿ ಆಹಾರ, ನೋಡಿ ಮತ್ತೆ ಮುಂದುವರೆದು ಹೇಳ್ತಾನೆ, ಆಹಾರ, ಉಡುಗೆ ತೊಡುಗೆಗಳು, ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ಸಂಸ್ಕೃತಿಯಲ್ಲಿ ವಿವಿಧತೆಯನ್ನು ಹೊಂದಿದೆ. ನೋಡಿ ನಾವು ನೋಡಕತ್ತಿದ್ದೀವಿ ಸದಾ ಆಹಾರ ಎಲ್ಲರೂ ಒಂದೇ ರೀತಿ. ಒಬ್ಬರು ಮಾಂಸಾಹಾರಿಗಳಾದರೆ ಒಬ್ಬರು ಇನ್ನು ಕೆಲವೊಂದು ಕುಟುಂಬಗಳು ಸಸ್ಯಾಹಾರಿಯಾಗಿ ನೋಡ್ತೀವಿ. ಹೌದಾ? ಉಡುಗೆ ತೊಡುಗೆಗಳು ಒಬ್ಬರು ಭಾರತೀಯ ಉಡುಪುಗಳನ್ನು ಧರಿಸ್ತಾರೆ. ಇನ್ನು ಕೆಲವೊಬ್ಬರು ಪಾಶ್ಚಾತ್ಯೀಕರಣದ ಉಡುಪುಗಳನ್ನು ಧರಿಸ್ತಾರೆ. ಕುಟುಂಬ ವ್ಯವಸ್ಥೆಗಳು ನೋಡಿ, ಒಬ್ಬರಲ್ಲಿ ಆ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಸ್ತದೆ. ಇನ್ನೊಂದು ಕುಟುಂಬಗಳು ಬೇರೆ ಬೇರೆ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕಲಿಸ್ತದೆ. ವಿವಾಹ ಪದ್ಧತಿ, ದುಡ್ಡಿದ್ದಿರ್ತಕ್ಕಂಥ ಶ್ರೀಮಂತರು ಮಾಡ್ತಕ್ಕಂಥ ವಿವಾಹ ಪದ್ಧತಿನೇ ಬೇರೆನೇ ಅಪ್ಪ. ಆದರೆ ದುಡ್ಡು ಇರ್ಲಾರ್ತಕ್ಕಂಥ ಬಡವರು ವಿವಾಹ ಮಾಡ್ತಕ್ಕಂಥದ್ದು ಮತ್ತು ಅದರಲ್ಲಿ ಇರ್ತಕ್ಕಂಥ ಆಚರಣೆಗಳು ಕೂಡ ಬೇರೆ ಬೇರೆಗೆ ನೋಡ್ತೀವಿ. ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ. ಸಂಸ್ಕೃತಿ ಅಂದ್ರೆ ಒಬ್ರಿಗೊಬ್ರು ಹೋಲಿಕೆ ಮಾಡಬೇಕಾದ್ರ ಒಬ್ಬರಲ್ಲಿ ಇನ್ನೊಬ್ಬರಿಗೆ ಸಂಸ್ಕೃತಿ ವ್ಯತ್ಯಾಸವನ್ನು ಕಾಣ್ತೀವಿ. ಅದು ಭಾರತದಲ್ಲಿ. ನೋಡಿ ಇಲ್ಲಿ ಹಿಂದೂ ಧರ್ಮವಿದೆ, ಬೌದ್ಧ ಧರ್ಮವಿದೆ, ಜೈನ ಧರ್ಮವಿದೆ, ಸಿಖ್ ಧರ್ಮಗಳ ತವರು ಭಾರತವಾಗಿದೆ. ಇಲ್ಲಿ ನೋಡ್ರಿ ಭಾರತದ ಒಳಗಡೆ ಯಾವ್ಯಾವ ಧರ್ಮಗಳು ಹುಟ್ಟ್ಯಾವಪ್ಪ ಅಂತ ನೋಡಿದೆವು ಅಂದ್ರೆ ಒಂದೇ ಧರ್ಮ ಹಿಂದೂ ಧರ್ಮ ಅಷ್ಟೇ ಅಲ್ಲ, ಬೌದ್ಧ ಧರ್ಮವು ಕೂಡ ಭಾರತದಲ್ಲಿ ಹುಟ್ಟಿದೆ, ಜೈನ ಧರ್ಮವು ಕೂಡ ಭಾರತದಲ್ಲಿ ಹುಟ್ಟಿದೆ, ಸಿಖ್ ಧರ್ಮವು ಕೂಡ ಭಾರತದಲ್ಲಿ ಹುಟ್ಟಿದೆ. ನೋಡಿ ಇದು ತವರು. ಈ ಧರ್ಮಗಳಿಗೆ ತವರೂರು ಯಾವುದಪ್ಪ ಅಂತಂದ್ರೆ, ತವರು ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ ಅಂತಂದು ನಾವು ಹೇಳ್ತೀವಿ. ಅಷ್ಟೇ ಅಲ್ಲದೆ ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಧರ್ಮಗಳು ಭಾರತದಲ್ಲಿವೆ. ನೋಡಿ ಇಸ್ಲಾಂ ಧರ್ಮ ಕೂಡ ಇದೆ, ಕ್ರೈಸ್ತ ಧರ್ಮ ಇದೆ, ಪಾರ್ಸಿ ಧರ್ಮವು ಕೂಡ ಇಲ್ಲಿ ಭಾರತದಲ್ಲಿ ಕಂಡು ಬರ್ತವೆ. ನೋಡಿ ಧರ್ಮಗಳ ಬಹಳಷ್ಟು ಒಳಪಂಗಡಗಳು ಇಲ್ಲಿವೆ. ನೋಡಿ ಒಂದೇ ಅಲ್ಲ, ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಕೇವಲ ಧರ್ಮಗಳಷ್ಟೇ ಅಲ್ಲ, ಆ ಧರ್ಮಗಳಲ್ಲಿ ಒಳಪಂಗಡಗಳನ್ನ, ಒಂದು ಧರ್ಮಗಳಲ್ಲಿ ಒಳಪಂಗಡಗಳನ್ನು ಕೂಡ ನಾವು ಕಾಣ್ತೇವೆ. ನಾಲ್ಕನೇದಾಗಿ ಆರ್ಥಿಕ ವ್ಯವಸ್ಥೆ. ಭಾರತದ ಇತಿಹಾಸದುದ್ದಕ್ಕೂ ಆರ್ಥಿಕ ಅಸಮಾನತೆ ಕಂಡುಬಂದಿದೆ. ನೋಡಿ ಪ್ರಾಚೀನ ಕಾಲದಿಂದಲೂ ಹಿಡಿದು ಇಲ್ಲಿಯವರೆಗೆ ನಾವು ನೋಡ್ಕೊತ ಬಂದೇವೆ ಅಂದ್ರೆ ಯಾರೂ ಕೂಡ ಆ ಒಂದು ಪ್ರದೇಶದಲ್ಲಿ ವಾಸ ಹೊಲಕತ್ತಾರಂದ್ರೆ ಸೇಮ್ ಟು ಸೇಮ್ ಎಲ್ಲರದ್ದು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕತೆ ಇರಲ್ಲ. ಒಬ್ಬರು ಬಡವರು ಇರ್ಬೋದು, ಒಬ್ಬರು ಶ್ರೀಮಂತ ಇರ್ಬೋದು, ಅಥವಾ ಮಧ್ಯಮ ವರ್ಗದವರು ಇರ್ಬೋದು. ಅಂದ್ರೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ಸಂಪತ್ತಿನ ಅಸಮಾನ ಹಂಚಿಕೆಯಾಗಿದೆ. ಸದಾ ಎಲ್ಲರ ಬಳಿ ಸೇಮ್ ಟು ಸೇಮ್ ಆಗಿ ಸಂಪತ್ತಿರಲ್ಲ. ಅಂದ್ರೆ ಒಬ್ಬರ ಬಳಿ ದುಡ್ಡು ಇರ್ಬೋದು, ಇನ್ನೊಬ್ಬರ ಬಳಿ ದುಡ್ಡು ಇರಲಾರ್ದೇ ಇರ್ಬೋದು, ಅಥವಾ ಆಸ್ತಿ ಪಾಸ್ತಿಗಳು ಇರಲಾರ್ದೇ ಇರ್ಬೋದು. ಈ ರೀತಿಯಾಗಿ ಅಸಮಾನವಾಗಿ ಹಂಚಿಕೆಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡ್ತೀವಿ. ಸಂಪನ್ಮೂಲಗಳು ಅಸಮಾನತೆ, ಪ್ರದೇಶಗಳು ಗ್ರಾಮೀಣ ನಗರದ ಅಸಮಾನತೆ ಇಲ್ಲಿ ಕಾಣ್ತೇವೆ. ನೋಡಿ ಇಷ್ಟೇ ಅಲ್ಲದೆ ನಾವೇನು ಹೇಳ್ತಾರೆ, ಸಂಪತ್ತಷ್ಟೇ ಅಲ್ಲ, ಸಂಪನ್ಮೂಲಗಳು ಈ ಸದ್ದ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಹೋಲಿಕೆ ಮಾಡಿ ನೋಡ್ಬೇಕಾದ್ರೆ ಮಣ್ಣು ಕೂಡ ವ್ಯತ್ಯಾಸವನ್ನು ಕಾಣ್ತೇವೆ. ಅಲ್ಲಿನ ಸಂಪತ್ತು ಕೂಡ, ಬೆಳವಣಿಗೆ ಸಂಪತ್ತು ಕೂಡ ಬೇರೆ ಬೇರೆ ಕಾಣ್ತೇವೆ. ಈ ನಗರದಲ್ಲಿ ವ್ಯವಸ್ಥೆ ಮತ್ತು ಗ್ರಾಮದಲ್ಲಿ ಇದು ಸಮಾನವಾಗಿದೆ ಇಲ್ಲ. ಯಾಕಂದ್ರೆ ನಗರಗಳಲ್ಲಿ ನಗರವು ಯೋಜನಾಬದ್ಧವಾಗಿ ಒಂದು ಯೋಜನೆಯ ರೂಪದಲ್ಲಿ ತಯಾರಾಗ್ತದೆ. ಆದರೆ ಗ್ರಾಮಗಳು ಅಷ್ಟೊಂದು ಮೂಲ ಸೌಕರ್ಯಗಳು ಪಡೆದಿರಲ್ಲ. ಯಾಕಂದ್ರೆ ನಗರಗಳು ಮೂಲ ಸೌಕರ್ಯದಿಂದ ಇದಾಗಿರ್ತವೆ. ಇಷ್ಟೇ ಅಲ್ಲದೆ ಭಾರತದಲ್ಲಿ ವೈವಿಧ್ಯತೆ ಅಷ್ಟೇ ಅಲ್ಲದೆ ನಾವು ನೋಡ್ತೇವೆ ಅಂದ್ರೆ ಏಕತೆಯು ಕೂಡ ಕಾಣ್ತೇವೆ ಅಂತ ಹೇಳ್ತೇವೆ. ಭಾರತದಲ್ಲಿ ಇದು ವೈವಿಧ್ಯತೆ ಆದ್ರೆ ಇಲ್ಲಿ ಏಕತೆ, ಭೌಗೋಳಿಕ ಏಕತೆ ಅಂತಂದ್ರೆ ನಾವು ನೋಡ್ತೀವಿ. ಇವಾಗ ಭೌಗೋಳಿಕ ಏಕತೆ ನೋಡಿ, ಇಲ್ಲಿ ಭಾರತದಲ್ಲಿ ಭೌಗೋಳಿಕ ಏಕತೆಯನ್ನು ನಾವು ನೋಡ್ತೇವೆ. ಉತ್ತರದಲ್ಲಿ ಹಿಮಾಲಯವಿದೆ, ದಕ್ಷಿಣದಲ್ಲಿ ಸಾಗರವಿದೆ. ಸಾಗರ ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳ ಇಂದ ಪ್ರತ್ಯೇಕವನ್ನಾಗಿ ಮಾಡ್ತಾ ಇವೆ. ಯಾಕಪ್ಪ ಅಂತಂದ್ರೆ
ಕೆಳಗಡೆನೂ ನೀರಿದೆ, ಮೇಲ್ಗಡೆ ಹಿಮದಿಂದ ಆವೃತವಾದ ಭಾರತ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ, ಏಕೀಕೃತವಾಗಿರ್ತಕ್ಕಂಥ ಭೌಗೋಳಿಕ ಭಾಗವಾಗಿಸಿದೆ. ನೋಡಿ, ಒಂದು ಮೇಲ್ಭಾಗದಾಗ ನಾವು ನೋಡಿದಾಕನು ಕಡಿಗೆ ತರಲೇನೆ ಕಾಣ್ತದೆ. ಇದ್ರದ್ದು ಒಂದು ವಿಶೇಷತೆನೇ ಬೇರೆನೇ ಇದೆ ಭಾರತದ್ದು. ಅದೇ ರೀತಿಯಾಗಿ ಆಡಳಿತಾತ್ಮಕ ಏಕತೆ. ನೋಡಿ, ಪ್ರಾಚೀನ ಕಾಲದಿಂದಲೂ ನಾವು ನೋಡ್ಕೊತ ಬರ್ತೇವೆ, ಭಾರತದಲ್ಲಿ ಹಲವಾರು ಮನೆತನಗಳು ಆಳಿ ಹೋಗಿವೆ. ನೋಡಿ, ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಕುಶಾಣರು, ವರ್ಧನರು, ಚಾಲುಕ್ಯರು, ಮೊಘಲರು, ಮರಾಠರು, ಹೀಗೆ ಹಲವಾರು ಮನೆತನಗಳು ಆ ಭಾರತದಲ್ಲಿ ಆಳಿ ಹೋಗಿವೆ. ಆದರೆ ರಾಜಕೀಯ ವ್ಯವಸ್ಥೆಯನ್ನ ನಾವು ನೋಡ್ಬೇಕಾಗಿತ್ತಂದ್ರೆ ಅದು ಕೌಟಿಲ್ಯನ ಅರ್ಥಶಾಸ್ತ್ರದ ವ್ಯವಸ್ಥೆ ಭೌತಿಕವಾಗಿ ಸಮಾನ ಮತ್ತು ಏಕರೂಪದಾಗಿದ್ದೆವು. ಅಂದ್ರೆ ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಏನಿದೆಯಲ್ಲ, ಆ ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸಬೇಕು, ಜನರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ಕೊಡಬೇಕು, ಜನ ಕಲ್ಯಾಣವನ್ನ ಯಾವ ರೀತಿ ಮಾಡ್ಬೇಕಂತಂದು ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರದ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ರಾಜರು, ಯಾಕಂದ್ರೆ ಮೌರ್ಯರ ಕಾಲದಿಂದಲೂ ಹಿಡಿದು ದೆಹಲಿಯ ಸುಲ್ತಾನರು, ಮೊಘಲರ ಕಾಲದವರೆಗೆ ನಾವು ನೋಡಿದೆವು ಅಂದ್ರೆ ಎಲ್ಲರೂ ಕೂಡ ಕೌಟಿಲ್ಯನ ಅರ್ಥಶಾಸ್ತ್ರ ಆಧಾರದ ಮೇಲೇನೆ ರಾಜ್ಯಭಾರವನ್ನು ನಡೆಸ್ತಾ ಇದ್ರು. ನಂತರ ಸೀದಾಗಿ ನೋಡ್ತೇವೆ ಇದರೊಳಗಡೆ ಏಕತೆಯಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯಗಳು ತಂದು ನೋಡ್ತಾ ಇದ್ದೀವಿ. ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಪ್ರಾಚೀನ ಭಾರತದಲ್ಲಿ ಸಂಸ್ಕೃತ ಭಾಷೆ ಗುರುಕುಲ ಶಿಕ್ಷಣ ಪದ್ಧತಿಯಾಗಿತ್ತು. ನೋಡಿ, ಪ್ರಾಚೀನ ಭಾರತದಲ್ಲಿ ಸಂಸ್ಕೃತದಲ್ಲಿ ಶಿಕ್ಷಣವನ್ನ ಹೇಳ್ತಿದ್ರು. ಅದು ಗುರುಕುಲ ಮಾದರಿಯ ಶಿಕ್ಷಣ ಇತ್ತು. ಅಲ್ಲಿ ಏನೇನು ಹೇಳ್ತಿದ್ರು, ರಾಮಾಯಣ ಹೇಳ್ತಾ ಇದ್ರು, ಮಹಾಭಾರತವನ್ನು ಹೇಳ್ತಾ ಇದ್ರು, ಭಗವದ್ಗೀತೆ, ಭಾರತೀಯರಲ್ಲಿ ಏಕತೆ ತಂದವು. ನೋಡಿ, ರಾಮಾಯಣ ಹೇಳುವುದರಿಂದ, ಮಹಾಭಾರತ ಹೇಳುವುದರಿಂದ, ಜೊತೆಗೆ ಭಗವದ್ಗೀತೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳುವುದರಿಂದ ಎಲ್ಲರಲ್ಲಿ ಭಾವನೆ ಏಕತೆ ತಂದಿತ್ತು. ಮಧ್ಯಕಾಲದ ಒಂದು ಅವಧಿ ಒಳಗಡೆ ಪರ್ಷಿಯನ್ ಭಾಷೆ ಮತ್ತು ಬ್ರಿಟಿಷರ ಕಾಲದಲ್ಲಿ ಇಂಗ್ಲಿಷ್ ಸಂಸ್ಕೃತ ಸ್ಥಾನವನ್ನು ಕಲಿಸ್ಕೊತು. ನೋಡಿ, ಇಲ್ಲಿ ಮಧ್ಯ ಕಾಲದಲ್ಲಿ ನಾವು ನೋಡಿದೇವೆ ಅಂದ್ರೆ ಏನಪ್ಪಾ ಅಂತಂದ್ರೆ ಪರ್ಷಿಯನ್ರು ಅಂದ್ರೆ ಆ ಬೇರೆ ಬೇರೆ ರಾಜ್ಯ ಮನೆತನಗಳು ಬೇರೆ ರಾಷ್ಟ್ರದಿಂದ ಬಂದು ಆಳ್ವಿಕೆ ಮಾಡಿದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರೆ ಪರ್ಷಿಯನ್ ಭಾಷೆ ಎದರದಪ್ಪ ಅಂತಂದ್ರೆ ಈ ಒಂದು ಸಂಸ್ಕೃತ ಭಾಷೆಯ ಸ್ಥಾನವನ್ನು ಪಡ್ಕೊಂಡು, ನಂತರ ಯಾವಾಗ ಇಂಗ್ಲಿಷರು ಭಾರತದೊಳಗಡೆ ಬಂದ್ರು ಅವಾಗ ಇಂಗ್ಲಿಷ್ ಭಾಷೆ ಸಂಸ್ಕೃತ ಸ್ಥಾನವನ್ನು ಪಡ್ಕೊತು. ಇದರಿಂದಾಗಿ ಭಾರತದಲ್ಲಿ ಸಮ್ಮಿಶ್ರ ಸಂಸ್ಕೃತಿ ಒಂದೊಂದು ವಿಕಸಿಸಿತು. ನೋಡಿ, ಈ ಕಡೆ ಬ್ರಿಟಿಷರದ ಕೆಲವು ಏನಪ್ಪಾ ಅಂತ ಸಂಸ್ಕೃತಿ ಆಗಿರ್ಬೋದು, ಕೆಲವು ಪರ್ಷಿಯನ್ನರ ಸಂಸ್ಕೃತಿಗಳಾಗಿರ್ಬೋದು, ಇನ್ನೂ ಕೆಲವೊಂದು ಏನಪ್ಪಾ ಅಂತಂದ್ರೆ ಭಾರತೀಯರ ಒಂದು ಸಂಸ್ಕೃತಿಯನ್ನ ಇವಷ್ಟು ಮಿಶ್ರಣವಾಗಿರ್ತಕ್ಕಂಥ ಒಂದು ಹೊಸ ಸಂಸ್ಕೃತಿಯನ್ನು ಹುಟ್ಕೋತು ಅಂತ ಹೇಳ್ತಾರೆ. ನಂತರದಲ್ಲಿ ಡಿಯನ್ನ ನೋಡ್ತಾ ಇದ್ದೇವೆ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತವು ಅನೇಕ ಧರ್ಮಗಳು, ಜಾತಿ, ಪಂಥಗಳು ಮತ್ತು ಪಂಗಡಗಳನ್ನು ಹೊಂದಿದ್ದರೂ ಜನರು ಸೌಹಾರ್ದಯುತವಾದ ಜೀವನವನ್ನು ನಡೆಸುತ್ತಿದ್ದಾರೆ. ನೋಡಿ, ಇಲ್ಲಿ ಭಾರತದೊಳಗಡೆ ಅವಾಗಲೇ ನೋಡ್ತೇವೆ ನಾವು, ಹಿಂದೂಗಳಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಸಿಖ್ರಿದ್ದಾರೆ, ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಪಾರ್ಸಿ ಧರ್ಮವಿದೆ. ಇಷ್ಟೆಲ್ಲ ಧರ್ಮ ಇದ್ರೂ ಕೂಡ ಬಹಳ ಸೌಹಾರ್ದಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ತಾಳ್ಮೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದು ಒಂದು ಭಾರತದ ಶಕ್ತಿಯಾಗಿದೆ. ನೋಡಿ, ಇಲ್ಲಿ ಭಾರತದ ಒಂದು ಆಚರಣೆ ಹಬ್ಬ, ಒಂದು ರಾಷ್ಟ್ರೀಯ ಹಬ್ಬ ಅಂತ ನಾವು ಹೇಳ್ತೇವೆ ದೀಪಾವಳಿ ಹಬ್ಬವನ್ನ ಭಾರತದಾದ್ಯಂತ ಆಚರಣೆ ಮಾಡ್ತಾರೆ ದೀಪಾವಳಿ. ಅದೇ ರೀತಿಯಾಗಿ ಹೊಸ ವರ್ಷದ ಆಚರಣೆ ಇವತ್ತು ನಿನ್ಸೋದಿಲ್ಲ, ಇವತ್ತು ಹೊಸ ವರ್ಷವಿದೆ, ಹೌದಾ? ಈ ಹೊಸ ವರ್ಷದ ಆಚರಣೆ ಎಲ್ಲಾ ಧರ್ಮೀಯರು ಕೂಡ ಆಚರಣೆ ಮಾಡ್ತಾರೆ. ಯಾರೋ ಹಿಂದೂಗಳು, ಯಾರೋ ಬೌದ್ಧರು, ಯಾರೋ ಕ್ರಿಶ್ಚಿಯನ್ರು, ಯಾರೋ ಇಸ್ಲಾಂ, ಯಾವುದೂ ಅಲ್ಲ, ಎಲ್ಲಾ ಧರ್ಮೀಯರು ಕೂಡ ಹೊಸ ವರ್ಷಾಚರಣೆಯನ್ನ ಮಾಡ್ತಾರೆ. ನಂತರ
ಇತ್ತೀಚಿನ ಬದಲಾವಣೆ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ಬದಲಾವಣೆ ಇಂದಿನ ನಮ್ಮ ಸಂವಿಧಾನದ, ನಮ್ಮ ಸರ್ಕಾರದ ನೀತಿ, ಇಂದಿನ ಆರ್ಥಿಕ ಸಾಮಾಜಿಕ ಸ್ಥಿತಿ, ಜಾಗತೀಕರಣ, ನಗರೀಕರಣ, ಉದಾರೀಕರಣ ಪರಿಣಾಮವಾಗಿ ಧರ್ಮ ಮತ್ತು ಜಾತಿಗಳ ವ್ಯತ್ಯಾಸವನ್ನು ಕಡಿಮೆ ಮಾಡಿವೆ. ನೋಡಿ, ಇಲ್ಲಿ